ಅಯೋಧ್ಯಕಾಂಡದ 52ನೇ ಸ್ವರ್ಗ. ಶ್ರೀರಾಮನ ಆಜ್ಞೆಯಂತೆ ಗುಹನು ನಾವೆಯನ್ನು ಸಿದ್ಧಗೊಳಿಸಿದುದು. ಶ್ರೀರಾಮನು ಸುಮಂತ್ರನನ್ನು ಸಮಾಧಾನಗೊಳಿಸಿ ಅಯೋಧ್ಯೆಗೆ ಹಿಂದಿರುಗಲು ಆಜ್ಞಾಪಿಸಿದ್ದುದು. ಸುಮಂತ್ರನೊಡನೆ ತಂದೆ ತಾಯಿಗಳಿಗೆ ಶ್ರೀರಾಮನು ಸಂದೇಶವನ್ನು ಕಳುಹಿಸಿಕೊಟ್ಟದು. ಅರಣ್ಯಕ್ಕೆ ಬರುವೆನೆಂದು ಹಠ ಹಿಡಿದ ಸುಮಂತ್ರನಿಗೆ ಯುಕ್ತಿಪೂರ್ವಕವಾಗಿ ಸಮಾಧಾನ ಹೇಳಿ ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳಿದುದು. ಸೀತಾರಾಮ ಲಕ್ಷ್ಮಣರು ನಾವೆಯನ್ನೇರಿದುದು. ಸೀತಾದೇವಿಯಿಂದ ಗಂಗೆಯ ಪ್ರಾರ್ಥನೆ. ನಾವೆಯಿಂದಿಳಿದು ಶ್ರೀರಾಮಾದಿಗಳು ವತ್ಸದೇಶಕ್ಕೆ ಪ್ರಯಾಣ ಮಾಡಿ ಸಾಯಂಕಾಲವಾಗುತ್ತಲೇ ವೃಕ್ಷವೊಂದರ ಕೆಳಗೆ ಬಿಡಾರ ಮಾಡಿದುದು. ರಾತ್ರಿಯು ಕಳೆದು ಬೆಳಗಾಗುತ್ತಲೇ ವಿಶಾಲ ಹೃದಯನು ಮಹಾ ಯಶೋವಂತನು ಆದ ಶ್ರೀರಾಮನು ಶುಭ ಲಕ್ಷಣಗಳಿಂದ ಕೂಡಿದವನು ಸುಮಿತ್ರೆಯ ಪುತ್ರನೂ ಆದ ಲಕ್ಷ್ಮಣನಿಗೆ ಹೇಳಿದನು. ಲಕ್ಷ್ಮಣ, ರಾತ್ರಿಯು ಕಳೆದು ಹೋಯಿತು. ಈಗ ಸೂರ್ಯೋದಯ ಕಾಲವಾಗಿದೆ. ಹೆಚ್ಚು ಕಪ್ಪಾಗಿರುವ ಈ ಕೋಗಿಲೆಯು ಸುಮಧುರವಾಗಿ ನಿನಾದ ಮಾಡುತ್ತಿದೆ. ನವಿಲುಗಳು ಆನಂದೋತ್ಸಾಹಪೂರ್ಣವಾದ ಸುಮಧುರ ಧ್ವನಿಯು ಅರಣ್ಯದ ಕಡೆಯಿಂದ ಕೇಳಿ ಬರುತ್ತಿದೆ. ನಾವಿನ್ನು ಸಮುದ್ರದ ಕಡೆಗೆ ರಭಸದಿಂದ ಹರಿದು ಹೋಗುತ್ತಿರುವ ಗಂಗಾ ನದಿಯನ್ನು ದಾಟೋಣ. ಮಿತ್ರರಿಗೆ ಆನಂದವನ್ನುಂಟು ಮಾಡುವ ಸ್ವಭಾವವುಳ್ಳ ಲಕ್ಷ್ಮಣನು ಶ್ರೀರಾಮನು ಹೇಳಿದ ಮಾತಿನ ಇಂಗಿತಾರ್ಥವನ್ನು ತಿಳಿದು ಸುಮಂತ್ರನನ್ನು ಗುಹನನ್ನು ಶ್ರೀರಾಮನ ಬಳಿಗೆ ಕರೆತಂದನು. ಶ್ರೀರಾಮನು ಗುಹನಿಗೆ ಗಂಗಾ ನದಿಯನ್ನು ದಾಟಲು ನಾವೆಯನ್ನು ಸಿದ್ಧಗೊಳಿಸುವಂತೆ ಹೇಳಿದನು. ಶ್ರೀರಾಮನ ಮಾತನ್ನು ಕೇಳಿ ಗುಹನು ಅವನ ಆಜ್ಞೆಯನ್ನು ಶಿರಸಾವಹಿಸಿ ಮಂತ್ರಿಗಳನ್ನು ಕರೆದು ಹೇಳಿದನು. ಸಚಿವೋತ್ತಮರೇ, ಶ್ರೀರಾಮನ ಸಲುವಾಗಿ ಹುಟ್ಟಿನಿಂದಲೂ ನಾವೆಯನ್ನು ನಡೆಸುವ ಜಲ್ಲೆಯಿಂದಲೂ ಚತುರನಾದ ನಾವಿಕನಿಂದಲೂ ಕೂಡಿರುವ ಶುಭಕರವಾದ ಸುಖವಾಗಿ ನದಿಯನ್ನು ದಾಟಿಸಬಲ್ಲ ಸದೃಢವಾದ ನಾವೆಯನ್ನು ಶೀಘ್ರವಾಗಿ ಸಿದ್ಧಗೊಳಿಸಿರಿ. ಗುಹನ ಆ ಆಜ್ಞೆಯನ್ನು ಕೇಳಿದ ಮಹಾಮಾತ್ಯರು ಸುಂದರವಾದ ನಾವೆಯೊಂದನ್ನು ಶ್ರೀರಾಮನ ಸಲುವಾಗಿ ಸಿದ್ಧಗೊಳಿಸಿ ನಾವೆಯು ಸಿದ್ಧವಾಗಿರುವುದೆಂದು ಗುಹನಿಗೆ ಹೇಳಿದರು. ಬಳಿಕ ಗುಹನು ಕೈ ಮುಗಿದುಕೊಂಡು ಶ್ರೀರಾಮನಿಗೆ ಹೇಳಿದನು. ದೇವಕುಮಾರನಂತೆ ಮಹಾ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವವನೇ, ಸುವ್ರತನೇ, ನಿನ್ನ ಅಪೇಕ್ಷೆಯಂತೆ ಸಾಗರಗಾಮಿನಿಯಾದ ಈ ಗಂಗಾ ನದಿಯನ್ನು ದಾಟಲು ನಾವೆಯು ಸಿದ್ಧವಾಗಿದೆ. ದೇವನೇ, ಈ ನಾವೆಯಲ್ಲಿ ಕುಳಿತುಕೋ. ಬೇರೆ ಯಾವ ಕಾರ್ಯವನ್ನು ಮಾಡಿಕೊಡಬೇಕೆಂಬುದನ್ನು ಆಜ್ಞಾಪಿಸು. ಮಹಾ ತೇಜಸ್ವಿಯಾದ ಶ್ರೀರಾಮನು ಗುಹನಿಗೆ ಹೇಳಿದನು. ಗುಹ, ನೀನು ನನ್ನ ಮನಸ್ಸಿನ ಆಶಯವನ್ನು ಈಡೇರಿಸಿರುವೆ. ನಾವು ಒಯ್ಯಬೇಕಾಗಿರುವ ವಸ್ತುಗಳನ್ನು ನಾವೆಯಲ್ಲಿಡಿಸು. ಗುಹನಿಗೆ ಹೀಗೆ ಹೇಳಿದ ನಂತರ ರಾಮ ಲಕ್ಷ್ಮಣರು ಕವಚಗಳನ್ನು ಧರಿಸಿದರು. ಖಡ್ಗ ತೋಣೀರಗಳನ್ನು ಬಿಗಿದುಕೊಂಡರು. ಧನುಷ್ಪಾಣಿಗಳಾಗಿ ಜನರು ಹೋಗುತ್ತಿದ್ದ ಕಾಲು ಹಾದಿಯನ್ನೇ ಅನುಸರಿಸಿ ಸೀತಾದೇವಿಯೊಡನೆ ಗಂಗಾ ನದಿಯ ತೀರವನ್ನು ಸೇರಿದರು. ಹೀಗೆ ಸೀತಾ ಲಕ್ಷ್ಮಣರೊಡನೆ ಗಂಗಾ ತೀರಕ್ಕೆ ಹೋದ ಧರ್ಮಜ್ಞನಾದ ಶ್ರೀರಾಮನನ್ನು ಸುಮಂತ್ರನು ಸಂಧಿಸಿ ವಿನೀತನಾಗಿ ಕೈ ಮುಗಿದು ನಿಂತು, ಕಿಮಹಂ ಕರವಾಣಿ, ಮುಂದೆ ನಾನೇನು ಮಾಡಲಿ ಎಂದು ಪ್ರಶ್ನಿಸಿದನು. ಶ್ರೀರಾಮನು ತನ್ನ ಶ್ರೇಷ್ಠವಾದ ಬಲಗೈಯಿಂದ ಸುಮಂತ್ರನನ್ನು ಪ್ರೀತಿಪೂರ್ವಕವಾಗಿ ನೇವರಿಸುತ್ತಾ ಹೇಳಿದನು. ಸುಮಂತ್ರ, ಶೀಘ್ರಂ ಪುನರೇವ ಯಾಹಿ. ರಾಜ್ಞಃ ಸಕಾಶೇ ಭವ ಚಾಪ್ರಮತ್ತಃ. ಸುಮಂತ್ರ, ಹಿಂದಿರುಗಿ ಅಯೋಧ್ಯೆಗೆ ಹೋಗು. ಜಾಗರೂಕತೆಯಿಂದ ರಾಜನ ಬಳಿಯಲ್ಲಿರು. ಅವನ ಯೋಗಕ್ಷೇಮವನ್ನು ಜಾಗರೂಕನಾಗಿ ನೋಡಿಕೊ. ತಂದೆಯ ಆಶಯದಂತೆ ಇದುವರೆಗೂ ನಾವು ರಥದಲ್ಲಿ ಕುಳಿತು ಬಂದೆವು. ನಾವಿನ್ನು ಅರಣ್ಯದೊಳಗೆ ಪ್ರವೇಶಿಸಬೇಕಾಗಿದೆ. ಆದುದರಿಂದ ರಥವನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ನಾವು ಹೋಗುವೆವು. ಆದುದರಿಂದ ನೀನು ರಥದಲ್ಲಿ ಕುಳಿತು ಅಯೋಧ್ಯೆಗೆ ಹಿಂದಿರುಗುವುದು ಉಚಿತವಾಗಿದೆ. ತನ್ನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಶ್ರೀರಾಮನು ಆಜ್ಞಾಪಿಸಿದುದಕ್ಕಾಗಿ ಸುಮಂತ್ರನಿಗೆ ಬಹಳ ವ್ಯಥೆಯಾಯಿತು. ಪುರುಷ ವ್ಯಾಘ್ರನಾದ ಶ್ರೀರಾಮನಿಗೆ ಹೇಳಿದನು. ರಾಮ, ಸಾಮಾನ್ಯ ಮನುಷ್ಯನಂತೆ ನೀನು ಹೆಂಡತಿ ಮತ್ತು ಸಹೋದರರೊಡನೆ ಅರಣ್ಯದಲ್ಲಿ ವಾಸ ಮಾಡಬೇಕಾಗಿ ಬಂದ ಪರಿಸ್ಥಿತಿಯನ್ನು ಪರಿಶೀಲಿಸಿದರೆ ಯಾವ ಮನುಷ್ಯನೇ ಆಗಲಿ ದೈವ ಸಂಕಲ್ಪವನ್ನು ಮೀರಿ ನಡೆಯಲಾರನೆಂಬುದು ಸಿದ್ಧವಾಗುತ್ತದೆ. ನಿನ್ನಂತಹ ಸಕಲ ಸದ್ಗುಣ ಸಂಪನ್ನನಿಗೆ ಇಂತಹ ವ್ಯಸನವು ಪ್ರಾಪ್ತವಾಯಿತೆಂದ ಮೇಲೆ ಬ್ರಹ್ಮಚರ್ಯೆಯಲ್ಲಾಗಲಿ, ವೇದಾಧ್ಯಯನದಲ್ಲಾಗಲಿ, ದಯಾಲು ತತ್ವದಲ್ಲಾಗಲಿ, ನಿಷ್ಕಾಪಟ್ಯದಲ್ಲಾಗಲಿ ಫಲ ಉಂಟೆಂದು ನಾನು ಭಾವಿಸುವುದಿಲ್ಲ. ಆದರೆ ನೀನು ಈ ಕರ್ತವ್ಯ ಪಾಲನೆಯಿಂದ ಕೀರ್ತಿವಂತನಾಗುವೆ. ತಂದೆಯ ಮಾತನ್ನು ನಡೆಸಿಕೊಡಲು ತಮ್ಮನಾದ ಲಕ್ಷ್ಮಣನೊಡನೆಯೂ ಪತ್ನಿಯಾದ ಸೀತೆಯೊಡನೆಯೂ ಅರಣ್ಯವಾಸ ಮಾಡುವ ನೀನು 3 ಲೋಕಗಳನ್ನು ಜಯಿಸುವುದರಿಂದ ಪ್ರಾಪ್ತವಾಗುವ ಯಶಸ್ಸನ್ನೇ ಪಡೆಯುವೆ.
ನಾವು ಮಾತ್ರ ಸಂಪೂರ್ಣವಾಗಿ ಹಾಳಾದೆವು. ಹೇಗೆಂದರೆ ನೀನು ನಮ್ಮನ್ನು ಅರಣ್ಯಕ್ಕೆ ಕರೆದೊಯ್ಯಲಿಲ್ಲ, ವಂಚಿಸಿದೆ. ನಿನ್ನನ್ನಗಲಿರುವ ದುಃಖಕ್ಕೆ ಭಾಗಿಗಳಾದ ನಾವು ಪಾಪಿಷ್ಠಳಾದ ಕೈಕೇಯಿಯ ಅಡಿಯಾಳುಗಳಾಗುವೆವು. ಇದಕ್ಕಿಂತಲೂ ಹೆಚ್ಚಿನ ದುಃಖವು ನಮಗೆ ಬೇರೆ ಯಾವುದಿದೆ? ಸಾರಥಿಯಾದ ಸುಮಂತ್ರನು ತನ್ನ ಪ್ರಾಣಕ್ಕೆ ಸಮನಾದ ಶ್ರೀರಾಮನೊಡನೆ ಹೀಗೆ ಹಲುಬಿಕೊಂಡರೂ ಶ್ರೀರಾಮನು ದೂರ ದೂರಕ್ಕೆ ಹೋಗುತ್ತಿರುವುದನ್ನು ಕಂಡು ದುಃಖ ಪೀಡಿತನಾಗಿ ಗಟ್ಟಿಯಾಗಿ ಅಳತೊಡಗಿದನು. ಆದರೆ ಸುಮಂತ್ರನು ಎಷ್ಟೊಂದು ಅತ್ತಾನು. ಶ್ರೀರಾಮನು ಹೊರಟು ನಿಂತಿರುವಾಗ ಅಳುತ್ತಲೇ ನಿಂತಿರಲು ಸಾಧ್ಯವೇ? ಅಳುವನ್ನು ಬಹಳ ಕಷ್ಟದಿಂದ ತಡೆದುಕೊಂಡು ಶುದ್ಧಾಚಮನ ಮಾಡಿ ಕುಂದಿದ ಮುಖಭಾವದಿಂದ ನಿಂತಿದ್ದ ಸುಮಂತ್ರನಿಗೆ ಶ್ರೀರಾಮನು ಸುಮಧುರವಾದ ಈ ಮಾತನ್ನು ಪುನಃ ಪುನಃ ಹೇಳಿದನು. ಸುಮಂತ್ರ, ಈಕ್ಷ್ವಾಕು ಕುಲದರಸರಿಗೆ ನಿನಗೆ ಸಮಾನನಾದ ಬೇರೊಬ್ಬ ಸಹೃದನಿರುವುದನ್ನು ನಾನು ಇದುವರೆಗೂ ಕಂಡೂ ಇಲ್ಲ, ಕೇಳಿಯೂ ಇಲ್ಲ. ಆದುದರಿಂದ ಈ ಸಮಯದಲ್ಲಿ ನೀನು ಅಯೋಧ್ಯೆಗೆ ಹಿಂದಿರುಗಿ ಹೋಗಿ ನನ್ನ ಸಲುವಾಗಿ ದಶರಥನು ಶೋಕ ಪಡದಂತೆ ನೋಡಿಕೊ. ಅವನಿಗೆ ಯುಕ್ತಿಯುಕ್ತವಾದ ಮಾತುಗಳ ಮೂಲಕ ಸಮಾಧಾನವನ್ನು ಹೇಳು. ಈಗ ನನ್ನ ತಂದೆಯು ದುಃಖದಿಂದ ಪೀಡಿತವಾದ ಮನಸ್ಸುಳ್ಳವನಾಗಿದ್ದಾನೆ, ವೃದ್ಧನಾಗಿದ್ದಾನೆ. ಕಾಮದ ಆಧಿಕ್ಯದಿಂದಾಗಿ ಕರ್ತವ್ಯ ನಿರ್ವಹಣೆಯಲ್ಲಿ ಅಸಮರ್ಥನಾಗಿದ್ದಾನೆ. ಈ ಕಾರಣಗಳಿಂದ ನಾನು ನಿನ್ನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳುತ್ತಿದ್ದೇನೆ. ಮಹಾತ್ಮನ